ಏನಿದು? ಈ ಕರಗಳನ್ನು ನೋಡಿದರೆ ಯಾವುದು ರಾಜಪುತ್ರನ ಕರಳಂತೆ ಕಾಣುತ್ತಿರುವುದು. ಹೇ ಶನಿದೇವ, ನನ್ನನ್ನು ಎಂತಹ ಸಂಕಟಕ್ಕೆ ಮಾಡಿದೆ. ಏನು ಮಾಡಲಿ? ಎಂತಹ ಕೃತ್ಯವನ್ನು ಮಾಡಿದೆ? ಇರಲಿ, ಇದನ್ನು ನಾನು ತಾಳಲಾರೆ. ಈ ನನ್ನ ಕತ್ತಿಯಿಂದ ನನ್ನ ತಲೆಯನ್ನು ಕತ್ತರಿಸಿಕೊಡುವರು. ಅಯ್ಯ, ಸ್ವಲ್ಪ ನಿಲ್ಲು. ನನ್ನ ಮಗುವನ್ನೇನಾದ್ರೂ ಇಲ್ಲಿ ನೋಡಿದಿರಾ? ಈ ನಿಶರಾತ್ರಿಯಲ್ಲಿ ಓರ್ವ ಸ್ತ್ರೀಗಳು ತೋರಿಸುತ್ತಿರೋಳಲ್ಲ, ಈಕೆಯು ಯಾರಾಗಿರಬಹುದು? ಅಮ್ಮ, ಈ ನಿಶರಾತ್ರಿಯಲ್ಲಿ ಓರ್ವಳು ಬರಲು ಕಾರಣವೇನು ತಾಯಿ? ಅಯ್ಯ, ಕತ್ತೆ ಕಾಯಲು ಹೋದ ನನ್ನ ಕಂದನು ಮನೆಗೆ ಬಾರಲಿಲ್ಲ. ಆದ ಕಾರಣ ಅವನನ್ನು ಹುಡುಕುತ್ತಾ ಇಲ್ಲಿಗೆ ಬಂದೆನು. ಆತನನ್ನು ನೀವೇನಾದ್ರೂ ಕಂಡಿರಾ? ಅಮ್ಮ, ಕತ್ತಿಯನ್ನು ಕಾಯದಿದ್ದ ಮಗನು ನಿನ್ನ ಮಗನೇ ತಾಯಿ. ಹೌದು ಸ್ವಾಮಿ, ಆತನನ್ನು ನೀವೇನಾದ್ರೂ ನೋಡಿರುವಿರಿ? ಅಮ್ಮ, ಏನಂತ ಹೇಳಲಿ ತಾಯಿ? ನಾನು ರಾಮ ಜೋಯಿಸರ ತೋಟದಲ್ಲಿ ಹಾಳಾಗಿದ್ದೇನೆ. ಆ ತೋಟದಲ್ಲಿ ಯಾರಾದರೂ ಕಳ್ಳತನವನ್ನು ಮಾಡಿದರೆ ಕಳ್ಳತನವನ್ನು ಮಾಡಿದವರ ಕಷ್ಟವನ್ನು ಕಡಿತು ಕೊಡ್ತೀನಿ ಎಂದು ಕರಾರು ಪತ್ರವನ್ನು ಮಾಡಿಕೊಟ್ಟಿದೆ ತಾಯಿ. ಆದ್ದರಿಂದ ಈ ದಿವಸ ನನ್ನ ತೋಟದಲ್ಲಿ ಕಳವು ಮಾಡಿದ ಈ ಬಾಲಕನ ಕೈಗಳನ್ನು ಕತ್ತರಿಸಿದನು. ಅಮ್ಮ, 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 ಬಾ ತಾಯಿ. ಅಲ್ಲಿ ಬಿದ್ದಿರುವ ಮಗನನ್ನು ತೋರಿಸಿದ್ರು. ಬಾ ತಾಯಿ. ಏನು ಹೇಳಿದಿರಿ? ನನ್ನ ಮಗನ ಕರಗಳನ್ನು ಕತ್ತರಿಸಿದಿರಿ. ನಿಮಗೆ ಒಬ್ಬ ಮಗನಿದ್ದರೆ ಇಂತಹ ಕಾರ್ಯವನ್ನು ಮಾಡುತ್ತಿದ್ದೀರಿ. ಇಂತಹ ಕಾರ್ಯ ಮಾಡಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಎಲ್ಲಿರುವನು ನನ್ನ ಕುಮಾರ? ಅಮ್ಮ, ಈ ಪಂಜಿನ ಸಹಾಯದಿಂದ ನನ್ನನ್ನು ಹಿಂಬಾಲಿಸಿದ ಬಾ ತಾಯಿ. ನಾನು ನಿನ್ನ ಮಗನು ಬಿದ್ದಿರುವ ಸ್ಥಳವನ್ನು ತೋರಿಸುವುದು. ಇಲ್ಲಿ ಬಿದ್ದಿರುವ ಮಗನು ನಿನ್ನ ಮಗನೇ ತಾಯಿ. ನಿನಗಿಂತಹ ದುರ್ಗತಿ ಒದಗಿದೆ ಕನ್ನ. ಅರಮನೆಯ ಸುಖದ ಸಂಪತ್ತಿಗೆಯಲ್ಲಿ ಬೆಳಗ್ಗೆ ಬೇಕಾಗಿದೆ ನಿನಗಿಂತಹ ದುರ್ಗತಿಗೆ. ಚತುರ ಚತುರ, ಹೇಳು ಮಗನೇ. ಇದೇನಾಶ್ಚರ್ಯ, ಇದೇನಾಶ್ಚರ್ಯ, ಏನಾಶ್ಚರ್ಯ! ಈಕೆಯು ಯಾರಾಗಿರಬಹುದು? ಈಕೆಯ ಮಾಂಗಲ್ಯವು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ. ಈಕೆ ಯಾರಾಗಿರಬಹುದು? ಅಮ್ಮ, ನೀನು ಯಾರು ತಾಯಿ? ನಿನ್ನ ಕೊರಳಲ್ಲಿರುವ ಮಾಂಗಲ್ಯವು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ರಾಧಿಸುವುದು. ನೀನು ಯಾರು ತಾಯಿ? ಇದೇನಾಶ್ಚರ್ಯ! ನನ್ನ ಪತಿಯ ಹೊರತು ಈ ನನ್ನ ಮಾಂಗಲ್ಯವು ಬೇರೆ ಯಾರ ಕಣ್ಣಿಗೂ ಗೋಚರಿಸುವುದಿಲ್ಲ. ಒಂದು ವೇಳೆ ಈತನೇ ನನ್ನ ಪತಿ ಆಗಿರಬಹುದು. ಅಯ್ಯ, ಅಮ್ಮ, ನೀವು ಯಾರು? ದಯಮಾಡಿ ತಮ್ಮ ನಿಜ ವೃತ್ತಾಂತವನ್ನು ತಿಳಿಸುವಿರಾ? ನಾನು ಯಾರು ಎಂಬುದು ತಿಳಿಸಬೇಕೆ ತಾಯಿ? ತಿಳಿಸಬೇಕೆ? ಹೌದು, ನಾನು ಕಳಿಂಗಪುರವನ್ನು ಪರಿಪಾಲಿಸುತ್ತಿರುವ ಪಾಪಿ ಸತ್ಯವ್ರತ. ಆ ಶನಿದೇವರನ್ನು ಜನಿದ ದೋಷಕ್ಕಾಗಿ ನನ್ನ ಸೈನ್ಯ ಸಮೇತ ಕಾಡು ಪಾಲ ನೀವು. ನನ್ನ ಆ ಕಾಡಿನಲ್ಲಿ ನನ್ನ ಸತಿಗೆ ಬಾಯಾರಿಕೆಯಾದಾಗ ಜಲವನ್ನು ತರಲು ಹೋದೆ ತಾಯಿ, ಜಲವನ್ನು ತರಲು ಹೋದೆ. ಆಗ ಕಾಡ ಮೃಗಗಳು ನನ್ನ ಸತಿಯನ್ನು ತಿನ್ಕೊಂಡು ತಿಂದವು. ಈಗ ನಾನು ಭಿಕ್ಷೆಯನ್ನು ಬೇಡುತ್ತಾ ಈ ರಾಮಾಜೋಯಿಸನ ತೋಟದಲ್ಲಿ ಹಾಳಾಗಿ ಕೆಲಸ ಮಾಡುತ್ತಿದ್ದೀನಿ. ಈ ಪಾಪಿಯನ್ನು ಸತ್ಯವ್ರತನೆನ್ನುವ ತಾಯಿ, ಸತ್ಯವ್ರತನವರು. ನಾನು ಸ್ವಾಮಿ ನಿಮ್ಮ ಮಡದಿಯಾದ ಚಂದ್ರಹಾಸಿ.
ನನ್ನ ಸತಿ ಚಂದ್ರಹಾಸೆ, ಹೌದು ಸ್ವಾಮಿ. ನನ್ನ ಅರ್ಧಾಂಗಿ ಚಂದ್ರಹಾಸೆ. ಅಲ್ಲ ಅಲ್ಲ, ನೀನು ನನ್ನ ಸತಿಯಲ್ಲ. ಪ್ರಾಣೇಶ್ವರ, ಸುಳ್ಳು, ನನ್ನ ಸತಿಯಲ್ಲ. ಇಲ್ಲ ಸ್ವಾಮಿ. ನನ್ನ ಸತಿಯನ್ನು ಕಾಡಾಮೃಗಗಳು ಇಲ್ಲ ಸ್ವಾಮಿ. ಅಂದು ನೀವು ಜಲವನ್ನು ತರಲು ಹೋದ ನಂತರ ಯಾವುದೋ ಒಂದು ಹುಲಿಯು ನನ್ನನ್ನು ಹಿಂಸಿಸಲು ಬಂತು. ಆಗ ಯಾರೋ ಬ್ರಾಹ್ಮಣೋತ್ತಮರು ಬಂದು ಅದರಿಂದ ನನ್ನನ್ನು ರಕ್ಷಿಸಿ ಅವರಿಗೆ ನನ್ನ ಮೂಗುತಿಯನ್ನು ದಾನವಾಗಿ ನೀಡಿದೆ. ಆ ದಿನ ರಾತ್ರಿ ತಾರೆ ಮರದ ಬುಡದಲ್ಲಿ ಈ ಗಂಡನನ್ನು ಹಡೆದೆನು. ನಂತರ ಕಳ್ಳರ ಎಲ್ಲೆಯನ ಮನೆಯಲ್ಲಿ 5 ವರ್ಷಗಳ ಕಾಲ ಜೀವಿಸಿ ಈಗ ನನ್ನ ಪಾಯಶೆಟ್ಟರ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡಿರುವನು ಸ್ವಾಮಿ. ದೇವಿ, ಹಾಗಾದರೆ ಈ ಮಗು ಇವನೇ ನಮ್ಮ ಕುಮಾರ. ನಾ ಎಂದ ಮಗನ ಕರಗಳನ್ನು ಕತ್ತರಿಸುವಂತಾಯಿದೆ, ತಾಯಿ, ಕತ್ತರಿಸುವಂತಾಯಿದೆ. ಮಗನೇ, ನಾನು ಆ ಕರಗಳನ್ನು ಕತ್ತರಿಸುವಾಗ ಅದಷ್ಟು ನೋವನ್ನು ತಿಂದೆ ಕಂದ, ಅದಷ್ಟು ನೋವನ್ನು ತಿಂದೆ. ಚಂದ್ರ, ಸ್ವಾಮಿ. ಚಂದ್ರ, ಪ್ರಾಣೇಶ್ವರ, ಈ ವಿಷಯವನ್ನು ಯಾರ ಬಳಿಯೂ ತಿಳಿಸಬೇಡ. ನೀನು ರಾಮಾಜೋಯಿಸರ ಮನೆಯಲ್ಲಿ ಇರು. ನಾನು ಆಗಾಗ ಬಂದು ನೋಡಿಕೊಂಡು ಹೋಗುವೆನು. ಕಂದ. ಅಪ್ಪಾಜಿ.